स्टॉप मत करो, मैं रॉन्ग होगी तो भी मैं आफ्टरवर्ड्स एडिट कर स्टार्ट हो चुका है। हाँ. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ ರೂಮ್ ಎಲ್ಲ ಹೇಗಿದೆ ಅಂತ. ಬಟ್ ನಂಗೆ ತುಂಬ ಕ್ವೆಶನ್ಸ್ ಬಂತು. ಸೊ ರೂಮ್ ಪ್ರೈಸಿಂಗ್ ಏನಿದೆ, ಚೆಕ್ ಇನ್ ಚೆಕ್ಔಟ್ ಟೈಮ್ ಆ ಥರ ಎಲ್ಲ. ಸೊ ಅದಕ್ಕೆ ನಾನು ಇವಾಗ ಆಲ್ರೆಡಿ ರಿಸೆಪ್ಷನಲ್ಲಿದ್ದೀನಿ. ರಿಸೆಪ್ಷನಿಂದ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಿದ್ದೀನಿ. ಸೊ ಒಂದೊಂದಾಗಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಬರ್ತೀನಿ. ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ಚೆಕ್ ಇನ್ ಆ್ಯಂಡ್ ಚೆಕ್ಔಟ್ ಟೈಮ್. ಸೊ ಇಲ್ಲಿ ಬಂದು ಚೆಕ್ ಇನ್ ಟೈಮ್ ಬಂದು 2 PM ಮತ್ತು ಚೆಕ್ಔಟ್ ಟೈಮ್ ಬಂದು ಮಾರ್ನಿಂಗ್ 12 PM ಚೆಕ್ಔಟ್ ಟೈಮ್ ಇದೆ. ಸೊ ಮತ್ತು ನೆಕ್ಸ್ಟ್ ಬಂದು ಈ ಪ್ರಾಪರ್ಟಿ ಕಂಪ್ಲೀಟ್ ಪ್ರಾಪರ್ಟಿ ಬಂದು 5 acres ಇರೋದು. ಮತ್ತು ಟೋಟಲ್ ಆಗಿ 136 ರೂಮ್ ಇದೆ. ಮತ್ತು ಒಂದು ದೊಡ್ಡ ಹಾಲ್ ಸಹ ಇದೆ. ಅಲ್ಲಿ ಮ್ಯಾರೇಜ್ ಫಂಕ್ಷನ್ಸ್ ಓಪನ್ ಹಾಲ್, ಸೊ ಅಲ್ಲಿ ಮ್ಯಾರೇಜ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದು ಯಾವ್ಯಾವ ಟೈಪ್ಸ್ ಆಫ್ ರೂಮ್ ಇದೆ. ಸೊ ಫಸ್ಟ್ ಥಿಂಗ್ ಸ್ಟುಡಿಯೋ ರೂಮ್ ವೇರ್ 2 people ಕ್ಯಾನ್ ಸ್ಟೇ. ಸೊ ಮಿನಿಮಮ್ 4,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಗೇನ್ ದ ಪ್ರೈಸಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ವೀಕ್ ಡೇ, ವೀಕೆಂಡ್ ಮತ್ತು ಹೇಗೆ ಇಲ್ಲಿ ಕ್ರೌಡ್ ಇದೆ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಕಮ್ಮಿಗೂ ಸಿಗ್ಬೋದು ನಿಮಗೆ. ಸೊ ಸೆಕೆಂಡ್ ರೂಮ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ರೂಮ್. ಸೊ ಇಲ್ಲೂ ಇಬ್ಬರು ಉಳ್ಕೋಬೋದು. ಸೊ ಥರ್ಡ್ ಒನ್ ಡಿಲೆಕ್ಸ್ ರೂಮ್. ಸೊ ಹಿಯರ್ ದೇ ಕ್ಯಾನ್ ಹ್ಯಾವ್ 3 occupancy. ಮಿನಿಮಮ್ ಸ್ಟಾರ್ಟ್ ಆಗೋದು 7,000 ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಗ್ರೌಂಡ್ ಫ್ಲೋರ್ ಡಿಲೆಕ್ಸ್. ಸೊ ಇದನ್ನು ಸಹ 3 occupancy. ಮತ್ತು ಪ್ರೀಮಿಯಮ್ ಡಿಲೆಕ್ಸ್ ಇದೆ. ಸೊ ಇದರಲ್ಲೂ ಸಹ 3 occupancy ಇದೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಡಿಲೆಕ್ಸ್ ಅಂತ ಇದೆ. ಸೊ ಇದರಲ್ಲೂ 3 occupancy. ಸೊ ಫ್ರಂಟಲ್ಲೇ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ನಾನು ನೆನ್ನೆ ತೋರಿಸ್ದಂಗೆ. ಇವಾಗ ನಾವು ಸ್ಟೇ ಮಾಡ್ತಾ ಇರೋದು ಸಹ ಅದೇ ರೂಮಲ್ಲಿ. ನೆಕ್ಸ್ಟ್ ಬಂದು ಫ್ಯಾಮಿಲಿ ರೂಮ್ಸ್ ಇದೆ. ಸೊ ಇದರಲ್ಲಿ 4 people ಕ್ಯಾನ್ ಸ್ಟೇ ಟುಗೆದರ್. ಇದು ಮಿನಿಮಮ್ ಸ್ಟಾರ್ಟ್ ಆಗೋದು 12,000 ಇಂದ. ಸೊ ನೆಕ್ಸ್ಟ್ ಬಂದು ಸ್ವೀಟ್ ರೂಮ್. ಸೊ ಅದರಲ್ಲಿ 4 people ಕ್ಯಾನ್ ಸ್ಟೇ ಅಗೇನ್. ಸೊ ಫ್ಯಾಮಿಲಿ ರೂಮ್ಗೆ ಸ್ವೀಟ್ ರೂಮ್ಗೆ ಏನು ಡಿಫ್ರೆನ್ಸ್ ಅಂದರೆ, ಸೊ ಸ್ವೀಟ್ ರೂಮಲ್ಲಿ ಅಟ್ಯಾಚ್ಡ್ ಗಾರ್ಡನ್ ಇರುತ್ತೆ. ಸೊ ಮಿನಿಮಮ್ 15,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮೋರ್ ಆರ್ ಲೆಸ್ ಕೂಡ ಆಗ್ಬೋದು. ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಪ್ರೈಸಸ್ಸು. ಸೊ ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ ಟೈಮಿಂಗ್. ಸೊ ರೂಮ್ ನಾವು ಯಾರ್ಯಾರು ರೂಮ್ ತೊಗೊಂಡಿದ್ದಾರೆ ಅವ್ರಿಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ ಯಾವಾಗೂ. ಸೊ ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದು 7:30 AM ಸ್ಟಾರ್ಟ್ ಆದರೆ 10:30 AM ವರೆಗೂ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರುತ್ತೆ. ಯಾವಾಗ ಬೇಕಾದರೂ ಬಂದು ಬ್ರೇಕ್ಫಾಸ್ಟ್ ತಿನ್ಬೋದು. ಏನೇನಿರುತ್ತೆ ಬ್ರೇಕ್ಫಾಸ್ಟಲ್ಲಿ ಮೇ ಬಿ ಸ್ವಲ್ಪ ಮೆನು ಚೇಂಜ್ ಆಗ್ಬೋದು. ಬಟ್ ನಾನು ಇವತ್ತು ಬಂದಿರುವಾಗ ಏನಿದೆ ಮೆನು ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಸೊ ಡಿಸ್ಟೆನ್ಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ನಮ್ಮ ರೈಲ್ವೆ ಸ್ಟೇಷನ್ಗೆ ಇರ್ಬೋದು, ಏರ್ಪೋರ್ಟಿಗೆ ಇರ್ಬೋದು, ಇಲ್ಲ ದೇವಸ್ಥಾನಕ್ಕೆ ಇರ್ಬೋದು, ಎಷ್ಟು ಡಿಸ್ಟೆನ್ಸಲ್ಲಿ ಇದಿದೆ ಅನ್ನೋದು. ಸೊ ಇದನ್ನು ಸಹ ನಮಗೆ ಮೇನ್ ಇಂಪಾರ್ಟೆಂಟ್ ರೂಮ್ಸ್ನ ಬುಕ್ ಮಾಡುವಾಗ. ಸೊ ಆ ಡೀಟೇಲ್ಸ್ ಸಹ ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಥಿಂಗ್ ಟೆಂಪಲ್ಗೆ ಇದು ಜಸ್ಟ್ 900 meters, ತುಂಬ ವಾಕೆಬಲ್ ಆಗಿದೆ. ಮತ್ತು ಇಲ್ಲಿ ಫ್ರೀ ಕಾರ್ ಸಹ ಅವೈಲೇಬಲ್ ಇದೆ ಟ್ರಾನ್ಸ್ಪೋರ್ಟಿಗೆ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಬಿಡ್ತಾರೆ, ಮತ್ತು ಅಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಕಾಲ್ ಮಾಡಿದರೆ ದೇವಸ್ಥಾನದಿಂದ ಅವರೇ ಬಂದು ಫ್ರೀ ಪಿಕಪ್ ಸಹ ಮಾಡ್ತಾರೆ. ಸೊ ಕಾರ್ ಫೆಸಿಲಿಟಿ ಇದೆ. ನೆಕ್ಸ್ಟ್ ಬಂದು ರೈಲ್ವೆ ಸ್ಟೇಷನ್. ಸೊ ರೈಲ್ವೆ ಸ್ಟೇಷನ್ಗೆ ಇದು ಜಸ್ಟ್ 2.5 kilometers. ಸೊ ಆಟೋ ಸರ್ವಿಸಸ್ ಇರುತ್ತೆ. ಆಟೋ ಅಲ್ಲಾದರೂ ಬರ್ಬೋದು, ಓನ್ ವೆಹಿಕಲ್ ಇರೋರು ಓನ್ ವೆಹಿಕಲಲ್ಲಿ ಬರ್ಬೋದು. ಆಟೋನೂ ಅಷ್ಟೇ ಮಿನಿಮಮ್ ಆಫ್ 50 to 60 rupees per person ತಗೋತಾರೆ. ಇಲ್ಲಿ ಸುತ್ತ ಓಡಾಡೋಕ್ಕೂ ಅಷ್ಟೇ. ಸೊ ಇಲ್ಲಿ ಪರ್ ಪರ್ಸನ್ ಥರ ಆಟೋ ಪ್ರೈಸಿಂಗ್ ತೊಗೋತಾರೆ. 20 rupees, 30 rupees, 40 rupees ಆ ಥರ. ಸೊ ನಾವು ನಿನ್ನೆ ಆಟೋ ಸರ್ವಿಸ್ ಎಲ್ಲಿಂದ ಅವೈಲ್ ಮಾಡಿದ್ವಿ ಅಂದರೆ ದೇವಸ್ಥಾನದಿಂದ ಊಟಕ್ಕೆ ಪ್ರಸಾದಕ್ಕೆ ಹೋಗೋಕ್ಕೆ ಅವೈಲ್ ಮಾಡಿದ್ವಿ ಆಟೋ. ಸೊ ಪರ್ ಪರ್ಸನ್ 20 rupees. ಸೊ ಫಿಕ್ಸೆಡ್ ಪ್ರೈಸು, ಏನೂ ಚೀಟಿಂಗ್ ಇಲ್ಲ. ಮತ್ತು ಓವರಾಲ್ ನಾನು ನೋಡ್ದಂಗೆ ನಾಸಿಕಲ್ಲಿರ್ಬೋದು, ಇಲ್ಲಿರ್ಬೋದು, ನಮ್ಮ ಬ್ಯಾಂಗ್ಳೂರು ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಫುಡ್ ಪ್ರೈಸಸ್ಸು ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ. ತುಂಬ ರೀಸನಬಲ್ ಇದೆ ಪ್ರೈಸು, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಏರ್ಪೋರ್ಟ್. ಸೊ ಏರ್ಪೋರ್ಟಿಂದನೂ ಇದು ತುಂಬ ದೂರ ಏನಿಲ್ಲ, ಜಸ್ಟ್ 16 kilometers ಫ್ರಮ್ ಏರ್ಪೋರ್ಟ್ ಇದೆ ಇದು. ಸೊ ನೆಕ್ಸ್ಟ್ ಬಂದು ಏನೇನು ಅಡಿಷ್ನಲ್ ಫೆಸಿಲಿಟೀಸ್ ಇದೆ ಅದನ್ನು ಸಹ ನಾನು ಬರ್ಕೊಂಡಿದ್ದೀನಿ. ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಏನೇನು ಅಡಿಷ್ನಲ್ ಫೆಸಿಲಿಟೀಸ್ ಇದೆ ಅಂದರೆ, ಸೊ ನಾ ಹೇಳ್ದಂಗೆ ಬಿಗ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲೇ ಫ್ರಂಟಲ್ಲಿ, ನಮ್ಮ ರೂಮ್ ಫ್ರಂಟಲ್ಲೇ. ಮತ್ತು ಆ ಕಡೆ ನೋಡಿದ್ರೆ ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾ ಸಹ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಮೆಡಿಟೇಷನ್ ರೂಮ್ ಸಹ ಇದೆ ಗ್ರೌಂಡ್ ಫ್ಲೋರಲ್ಲಿ. ಜೊತೆಗೆ ಲೈಬ್ರರಿ ಇದೆ. ಸೊ ನೆನ್ನೆ ಬುಕ್ಸ್ ಎಲ್ಲ ಇಟ್ಟಿದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದೆ, ಅದು ಆ್ಯಕ್ಚುಲಾಗಿ ಲೈಬ್ರರಿ. ಸೊ ಅಲ್ಲಿ ಕೂತ್ಕೊಂಡು ಯಾವ ಬುಕ್ಸ್ ಸಾಯಿಬಾಬಾದು ಇಟ್ಟಿದ್ದಾರೆ, ಯಾವ ಬುಕ್ಸ್ ಆದರೂ ನಾವು ಓದ್ಬೋದು. ನೆಕ್ಸ್ಟ್ ಥಿಂಗ್
ಸೊ ಅಲ್ಲಿ ಒಂದು ಸ್ಕ್ವೇರ್ ಥರ ದೇವ್ರ ಪಕ್ಕ ಇತ್ತು. ನಾನು ಇದೇನು ಕರೆಕ್ಟಾಗಿ ಗೊತ್ತಿಲ್ಲ, ಕರೆಂಟು ಹೋಯಿತು ಅಂತ ಹೇಳಿದೆ. ಸೊ ಅದು ಬಂದುಬಿಟ್ಟು ರೆಪ್ಲಿಕಾ ಆಫ್ ಸಾಯಿಬಾಬಾ ಸಮಾಧಿ. ಸೊ ದೇವಸ್ಥಾನದಲ್ಲಿ ಏನಿದೆ ಅದೇ ಸೇಮ್ ರೆಪ್ಲಿಕಾ ಇಲ್ಲಿ ಮಾಡಿದ್ದಾರೆ. ಮತ್ತು ಸಾಯಿಬಾಬಾ ದೇವ್ರ ಮೂರ್ತಿನೂ ಅಷ್ಟೇ, ಇಟ್ ಇಸ್ ದ ರೆಪ್ಲಿಕಾ ಆಫ್ ದ ಟೆಂಪಲ್. ಸೊ ಟೆಂಪಲಲ್ಲಿ ಏನಿದೆ ಸೇಮ್ ಅದೇ ಮೂರ್ತಿ ರೆಪ್ಲಿಕಾ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರತಿದಿನ 4 ಟೈಮ್ಸ್ ಆರತಿ ಸಹ ನಡೆಯುತ್ತೆ. ಸೊ ಅದೊಂದು ಕಂಪ್ಲೀಟ್ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಇನ್ನೊಂದು ಮೇನ್ ಥಿಂಗ್, ಜಿಮ್ ಸಹ ಇಲ್ಲಿ ಇದೆ. 5th ಫ್ಲೋರಲ್ಲಿ ಜಿಮ್ ಫೆಸಿಲಿಟಿ ಸಹ ಇದೆ. ಯಾರು ಯಾವಾಗ ಬೇಕಾದರೂ ಓಪನ್ ಇರುತ್ತೆ, ಯೂಸ್ ಮಾಡ್ಕೋಬೋದು ಜಿಮ್ ಫೆಸಿಲಿಟಿ ಸಹ. ಸೊ ಇದಿಷ್ಟು ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡಿರೋದು. ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ನೀವು ಯಾವ ರೂಮ್ ಚೂಸ್ ಮಾಡಬೇಕು. ಸೊ ನಾನು ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಡೀಟೇಲ್ಸ್ ಕಂಪ್ಲೀಟಾಗಿ ಕಲೆಕ್ಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಮತ್ತು ಇವಾಗ ಬ್ರೇಕ್ಫಾಸ್ಟ್ ಸಹ ರೆಡಿ ಇದೆ. 7:30 ಇವಾಗ ಟೈಮು. ಸೊ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅನ್ನೋದನ್ನ ಸಹ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೆನ್ನೆ ರಾತ್ರಿನೇ ದರ್ಶನಕ್ಕೆ ಹೋಗಿದ್ವಿ. ಬೆಳಗ್ಗೆ ಕಾಕಡಾರತಿ ದರ್ಶನನೂ ಮುಗೀತು. ಬಟ್ ಅಲ್ಲಿ ಎಲ್ಲೂ ಮೊಬೈಲ್ಸ್ ಅಲೋ ಇಲ್ಲ. ಮುಂಚೆನೇ ಮೊಬೈಲ್ಸ್ ಎಲ್ಲ ಲಾಕರಲ್ಲಿ ಇಟ್ಬಿಟ್ಟು ಹೋಗಿದ್ವಿ ನಾವು. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಡ್ ಹತ್ರ ಮಾಡ್ಬೋದಿತ್ತು, ಬಟ್ ನಾವು ಡೈರೆಕ್ಟ್ ಅಲ್ಲಿಂದ ಆಟೋಲ್ಲಿ ಹೋಗಿದ್ರಿಂದ ಅಲ್ಲೂ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಸೊ ದೇವಸ್ಥಾನದ್ದು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇದಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ನೋಡೋಣ. ಸೊ ಪೂಜೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಆ ವ್ಯೂ ಸಹ ತೋರಿಸ್ತೀನಿ. ಮೇನ್ ಟೆಂಪಲಲ್ಲಿ ಏನು ರೆಪ್ಲಿಕಾ ಇದೆ, ಸೊ ಅದೇ ರೆಪ್ಲಿಕಾ ಸಾಯಿಬಾಬಾ ಇದು. ಮತ್ತು ಅದ್ರ ಪಕ್ಕದಲ್ಲೇ ಇರೋದು ಇದು ಬಂದು ಸಮಾಧಿ, ಸಾಯಿಬಾಬಾ ಸಮಾಧಿ ರೆಪ್ಲಿಕಾ. ಸೊ ಪೂಜೆ, ಮಂಗಳಾರತಿ ಮತ್ತು ಪ್ರಸಾದ ಎಲ್ಲ ಮುಗಿಸಿ ಇವಾಗ ನಾನು ಬ್ರೇಕ್ಫಾಸ್ಟ್ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡಿ, ಇದು ಬ್ರೇಕ್ಫಾಸ್ಟ್ ಬೋರ್ಡ್. ನಾ ಹೇಳ್ದಂಗೆ 7:30 to 10:30 ಬಫೆಟ್ ಬ್ರೇಕ್ಫಾಸ್ಟ್. ಸೊ ಇದನ್ನು ಕೆಫೆ ಲೋಟಸ್ ಅವರು ಬಯಸ್ಕೊಂಡಿದ್ದಾರೆ ಇಲ್ಲಿ. ಸೊ ಮೇಲ್ಗಡೆ ಇದೆ, ಬನ್ನಿ ಮೇಲೋಗೋಣ. ನೆನ್ನೆ ದೇವಸ್ಥಾನಕ್ಕೆ ಪ್ರಸಾದ ತಿನ್ನಕ್ಕೆ ಹೋಗಿರುವಾಗ್ಲೂ ಇದೇ ಥರನೇ ದೇವರು ಅಲ್ಲೂ ಇಟ್ಟಿದ್ರು. ಸೊ ಈ ಥರ ಇದೇ ಥರ ಸೇಮ್. ಸೊ ಇಲ್ಲಿ ರೆಸ್ಟೋರೆಂಟ್ ಒಳಗಡೆನೂ ಇಟ್ಟಿದ್ದಾರೆ. ಸೊ ಇದು ಬಂದು ರೆಸ್ಟೋರೆಂಟ್ ವ್ಯೂ. ನಾನು ಹೇಳ್ದಂಗೆ ಕೆಫೆ ಲೋಟಸ್. ಸೊ ಜಸ್ಟ್ ಹಾಗೆ ಏನೇನು ಇದೆ ಮೆನುವಲ್ಲಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಬಂದು ಇದು ಕಿವಿ ಫ್ಲೇವರ್ಡ್ ಕರ್ಡ್, ಮತ್ತು ಇದು ಪ್ಲೇನ್ ಕರ್ಡ್. ಸ್ಪ್ರೌಟ್ಸ್ ಇಟ್ಟಿದ್ದಾರೆ. ಇದನ್ನು ಸ್ಪ್ರೌಟ್ಸ್ ಇಲ್ಲಿ ನೋಡ್ಬೋದು. ಐಸ್ ಹಾಕಿದ್ದಾರೆ ಕೋಲ್ಡ್ ಆಗಿರಲಿ ಅಂತ. ಮತ್ತು ಸೋ ಕಲರ್ಫುಲ್ ಪಪಾಯ ಇಟ್ಟಿದ್ದಾರೆ. ಗ್ರೀನ್ ಸ್ಯಾಲೆಡ್, ಫ್ರೆಶ್ ಗ್ರೀನ್ ಸ್ಯಾಲೆಡ್ ಅಂದರೆ ಕಟ್ ವೆಜಿಟೇಬಲ್ಸ್ ಅಷ್ಟೇ ಅದು. ನೆಕ್ಸ್ಟ್ ಬಂದು ಪೈನಾಪಲ್ ಇಟ್ಟಿದ್ದಾರೆ. ಡಿಟಾಕ್ಸ್ ವಾಟರ್, ಪಾರ್ಸ್ಲೆ ಡಿಟಾಕ್ಸ್ ವಾಟರ್, ಫನಲ್ ಡಿಟಾಕ್ಸ್ ವಾಟರ್, ಮತ್ತು ಮಸಾಲಾ ಬಟರ್ ಮಿಲ್ಕ್ ಇಟ್ಟಿದ್ದಾರೆ. ಸೊ ಈ ಕಡೆ ಚಾಸ್ ಅಂತಲೂ ಹೇಳ್ತಾರೆ ಇದನ್ನು. ನೆಕ್ಸ್ಟು ವಾಟರ್ಮೆಲನ್ ಜ್ಯೂಸ್ ಇಟ್ಟಿದ್ದಾರೆ. ಕೋಲ್ಡ್ ಮಿಲ್ಕ್ ಮತ್ತು ಹಾಟ್ ಮಿಲ್ಕ್. ಸೊ ನೆಕ್ಸ್ಟ್ ಹನಿ ಇಟ್ಟಿದ್ದಾರೆ. ಸ್ಪೂನ್ಸ್ ಆ್ಯಂಡ್ ಕಪ್ಸ್. ಸೊ ಕಾರ್ನ್ ಫ್ಲೇಕ್ಸು ಇದೆ, ವೀಟ್ ಫ್ಲೇಕ್ಸು ಇದೆ. ಸೊ ಎರಡೂ ಅವೈಲೇಬಲ್ ಇದೆ, ಹೆಲ್ದಿ ಆಪ್ಷನ್ಸ್. So next, coming to the main course, so we have baked beans ಮತ್ತು ಹನಿ ಓಟ್ಸ್. ಸೊ ಓಟ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ತಿನ್ನೋರ್ಗೂ ಆಪ್ಷನ್ ಇದೆ ಓಟ್ಸ್. ಸೊ ನೆಕ್ಸ್ಟು ಅಮೆರಿಕನ್ ಮ್ಯಾಶ್ಡ್ ಪೊಟ್ಯಾಟೊ, ಅದ್ರ ಜೊತೆಗೆ ಗ್ರಿಲ್ಡ್ ವೆಜಿಟೇಬಲ್ ವಿತ್ ರೆಡ್ ಸಾಸ್. ಸೊ ಬ್ಯಾಂಗನ್ ಕಾಣಿಸ್ತದೆ, ಅಂದರೆ ಬದನೆಕಾಯಿ ಕಾಣಿಸ್ತದೆ, ಕ್ಯಾರೆಟ್ ಕಾಣಿಸ್ತಾ ಇದೆ. ಸೊ ರೆಡ್ ಸಾಸ್ ಜೊತೆ ಅದನ್ನು ಕಂಬೈನ್ ಮಾಡಿದ್ದಾರೆ. ಸೊ ಅಮೆರಿಕನ್ ವೆಜಿಟೇಬಲ್ಸ್ ಯೂಸ್ ಮಾಡಿದ್ದಾರೆ, ಜುಕುನಿ ಎಲ್ಲ ಯೂಸ್ ಮಾಡಿದ್ದಾರೆ ಇದು. ಸೊ ಇಲ್ಲಿ ವಾಪಸ್ ಕಪ್ಸ್ ಎಲ್ಲ ಪ್ಲೇಸ್ ಮಾಡಿದ್ದಾರೆ.
ನೆಕ್ಸ್ಟ್ ಬಂದು ಡೆಸರ್ಟ್ ರೈಸ್ ಖೀರ್ ಇಟ್ಟಿದ್ದಾರೆ. ಇಟ್ಸ್ ಲುಕಿಂಗ್ ಯಮ್ಮಿ. ನೆಕ್ಸ್ಟ್ ನಾವು ತಿನ್ಬೋದಂದರೆ ಇಟ್ ಇಸ್ ಸ್ಪೆಷಲ್ ನೋಡಿ, ಕರ್ಡ್ ಉಪ್ಮಾ. ಸೊ ನಾನು ಒಂದ್ಸರಿ ವಿಡಿಯೋದಲ್ಲಿ ಮಾಡಿದ್ದೆ ಮಜ್ಜಿಗೆ ಯೂಸ್ ಮಾಡಿಕೊಂಡು ಉಪ್ಮಾ. ಸೊ ಇದು ಬಂದು ಕರ್ಡ್ ಉಪ್ಮಾ. ಮೇ ಬಿ ನೀರು ಬದಲು ವಿಸ್ಕ್ ಮಾಡಿ ಕರ್ಡ್ ಹಾಕಿರ್ತಾರೆ 100% ಅಂತ ನಾನು ಅನ್ಕೊತಾ ಇದ್ದೀನಿ. ನೆಕ್ಸ್ಟು ಗ್ರೀನ್ ಪೀಸ್ ಪೋಹಾ. ಸೊ ಇಲ್ಲಿ ನನಗೆ ತುಂಬ ಕ್ರೇವಿಂಗ್ಸ್ ಇದ್ದಿದ್ದೇ ಪೋಹಾ. ಮೇಲ್ಗಡೆ ಎಲ್ಲ ಸೇವೆಲ್ಲ ಹಾಕಿದ್ದಾರೆ, ಇದೇ ಥರ ಇಲ್ಲಿ ಮಾಡೋದು. ಸೊ ನಾನು ಫಸ್ಟ್ ತಿನ್ನೋದೇ ಪೋಹಾ. ವಿಡಿಯೋ ಆಗಿದ ತಕ್ಷಣ ಯಮ್ಮಿಯಾಗಿ ಕಾಣಿಸ್ತಿದೆ. ಇನ್ನೂ ಆಪ್ಷನ್ಸ್ ಇದೆ ನೋಡಿ. ಸೊ ನಾವು ಮೈಸೂರಿಂದ ಬಂದಿದ್ದೀವಿ ಅಂತ ದೇ ಹ್ಯಾವ್ ಮೇಡ್ ಮೈಸೂರು ಬೋಂಡಾ. ಸೊ ಆಲೂ ಪರಾಟ ಖಾಲಿ ಆಗಿದೆ, ಬಿಸಿ ಬಿಸಿ ಫ್ರೆಶ್ ಆಗಿ ತಂದು ಹಾಕ್ತಾರೆ. ಸೊ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಚನ್ನಾ ಮಸಾಲ. ಸೊ ಪರಾಟ ಜೊತೆ ತಿನ್ಬೋದು ಇದನ್ನು. ಸೊ ನೆಕ್ಸ್ಟ್ ವಿ ಹ್ಯಾವ್ ಆಲೂ ಕಿ ಬಾಜಿ. ಆಲೂ ಕಿ ಬಾಜಿ ಪರಾಟ ಕಾಂಬಿನೇಷನ್ ನೆನ್ನೆ ನಾಸಿಕಲ್ಲಿ ನಾವು ತಿಂದಿದ್ದು, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೊ ಇವತ್ತು ಸಹ ಇಟ್ಟಿದ್ದಾರೆ. ಪರಾಟ ಜೊತೆ ಸಹ ತಿನ್ಬೋದು, ಮತ್ತು ಪೂರಿ ಜೊತೆ ಸಹ ತಿನ್ಬೋದು. ಕಮ್ಮಿ ಪೀಸಸ್ ಪೂರಿ ಇದೆ, ಫ್ರೆಶ್ ಆಗಿ ಬಿಸಿ ಬಿಸಿ ತಂದು ಹಾಕ್ತಾರೆ. ಸೊ ಇಷ್ಟೊಂದಿನ ಫುಡ್ ನೋಡಿದ್ದೀರಾ, ನನ್ನ ಮುಖ ಒಂದು ಸ್ವಲ್ಪ ನೋಡಿ ಮಿರರಲ್ಲಿ. ಓಕೆ, ನಾನೇ ವಿಡಿಯೋ ಮಾಡ್ತಾ ಇದ್ದೀನಲ್ವಾ. ಸೊ ನೆಕ್ಸ್ಟು ವಿ ಹ್ಯಾವ್ ಪ್ಲೇನ್ ಇಡ್ಲಿ. ಬಿಸಿ ಬಿಸಿ ಸ್ಟೀಮ್ಡ್ ರೈಸ್ ಇಡ್ಲಿ ಇಟ್ಟಿದ್ದಾರೆ. ಅದಕ್ಕೆ ಆಬ್ವಿಯಸ್ಲಿ ಸಾಂಬಾರ್. ಸೊ ನೋಡಿ ಒಂದು ಸ್ವಲ್ಪ ತಿಳಿ ಸಾಂಬಾರ್ ಥರ ಕಾಣಿಸ್ತಾ ಇದೆ. ಐ ಹ್ಯಾವ್ ನೋ ಕ್ಲೂ, ತಿನ್ನುವಾಗಲೇ ಗೊತ್ತಾಗುತ್ತೆ. ಸೊ ಕಮ್ಮಿಂಗ್ ಟು ದ ಲಾಸ್ಟ್ ಸೆಕ್ಷನ್. ಸೊ ಚಿಲ್ಲೀಸ್ ಇಟ್ಟಿದ್ದಾರೆ, ಆನಿಯನ್ಸು, ಪಿಕಲ್ಸು, ಕೋಕೋನಟ್ ಚಟ್ನಿ, ಟೊಮ್ಯಾಟೊ ಚಟ್ನಿ. ಸೊ ಟೊಮ್ಯಾಟೊ ಚಟ್ನಿನೂ ನನ್ನ ಫೇವ್ರೆಟ್. ಮತ್ತು ಪುಡಿ ಸಹ ಇಟ್ಟಿದ್ದಾರೆ. ಪುಡಿಗೆ ಗೀ ಇಟ್ಟಿದ್ದಾರೆ. ಗೀ ಪುಡಿ ಇಡ್ಲಿ ಮಾಡ್ಕೋಬೋದು ನಾವೇ. ಸೊ ನೆಕ್ಸ್ಟು ಬೇಕ್ರಿ ಐಟಮ್ಸ್. ಸೊ ಡೋನಟ್ಸು, ಬ್ರೆಡ್ಸು, ಇದು ಏನೇನೋ ನಾನು ಇದು ತಿನ್ನೋದು ಇಲ್ಲ ಬಿಡಿ. ಕೇಕ್ಸು ಮಾರ್ನಿಂಗಲ್ಲಿ ತಿನ್ನೋಕ್ಕೂ ಆಗೋಲ್ಲ. ಮಾರ್ನಿಂಗ್ ಅಂತಲ್ಲ, ಯಾವ ಟೈಮಲ್ಲಿ ಕೊಟ್ಟರು ಇದು ನನಗೆ ಇಷ್ಟನೇ ಆಗದೆ ಇರೋ ಐಟಮ್ಸ್. ಸೊ ಬಿಸಿ ಬಿಸಿ ದೋಸೆ ಬೇಕಾದರೆ ಒಳಗಡೆಯಿಂದ ತಂದು ಕೊಡ್ತಾರೆ. ಸೊ ಯಾರೋ ಕೇಳಿದ್ದಾರೆ ಅನಿಸುತ್ತೆ, ಈಗ ತಂದಿಟ್ರು. ಸೊ ಅದನ್ನು ತಗೊಂಡೋಗಿ ಕೊಡ್ತಾ ಇದ್ದಾರೆ ನೋಡಿ ಅವ್ರಿಗೆ. ಸೊ ಬಿಸಿ ಬಿಸಿ ಮಸಾಲೆ ದೋಸೆ ಸಹ ಇದಿಷ್ಟು ಆಪ್ಷನ್ ಜೊತೆ ಅವೈಲೇಬಲ್ ಇದೆ. ಸೊ ಇಲ್ಲೇ ನೋಡಿ ದೋಸಾ ಆ್ಯಂಡ್ ಉತ್ತಪ್ಪಂ ಲೈವ್ ಕೌಂಟರ್ ಇದೆ. ಸೊ ನಮಗೆ ಹೇಗೆ ಬೇಕೋ ಆ ರೀತಿ ಮಾಡಿ ಹಾಕಿಸ್ಕೊಬೋದು. ಮತ್ತು ಇಲ್ಲಿ ಮಿಲ್ಕ್, ಟೀ ಆ್ಯಂಡ್ ಕಾಫಿ ಲೈವ್ ಕೌಂಟರ್ ಇದೆ. ಇದಿಷ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇವಾಗ ನಾವು ತಿಂದು 8:30 ಅಷ್ಟರಲ್ಲಿ ಚೆಕ್ಔಟ್ ಮಾಡಬೇಕು. ಸೊ ಇಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ, ಮೇ ಬಿ ಶನಿ ಸಿಂಗಾಪುರ, ಅದಾದಮೇಲಿಂದ ಇನ್ನೊಂದು ಜ್ಯೋತಿರ್ಲಿಂಗ, ಅಲ್ಲಿ ಹೋಗಿ ಸೊ ಕಂಪ್ಲೀಟ್ ಮಾಡಿ ಪುಣೆಯಿಂದ ಫ್ಲೈಟ್ ಇದೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಪುಣೆ. ಅಲ್ಲಿ ಡ್ರಾಪ್ ಮಾಡ್ತಾರೆ ಕಾರಲ್ಲಿ ನಮಗೆ. ಅಲ್ಲಿಂದ ನೈಟ್ ಫ್ಲೈಟಲ್ಲಿ ವಿ ಆರ್ ಫ್ಲೈಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ತಿಂದು ಹೊರಡ ಟೈಮ್. ನಿಮಗೆಲ್ಲ ಇದು ತುಂಬ ಯೂಸ್ಫುಲ್ ಆಯಿತು ವಿಡಿಯೋ ಅಂತ ಅಂದ್ಕೊಳ್ತೀನಿ. ಮತ್ತೆ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಸೊ ನಾ ಹೇಳ್ದಂಗೆ ಬ್ರೇಕ್ಫಾಸ್ಟಲ್ಲಿ ಉಪ್ಮಾ ಮತ್ತು ಪೋಹಾ, ಮೈಸೂರು ಬೋಂಡ ಹಾಕೊಂಬಂದಿದ್ದೀನಿ. ಇಷ್ಟೂ ತೋರಿಸಿದೆ, ಬಟ್ ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಅಂದ್ಕೊಂಡೆ. ಎರಡೂ ಟೇಸ್ಟ್ ಮಾಡಿದೆ, ತುಂಬಾ ಸಖತ್ತಾಗಿದೆ ಟೇಸ್ಟು. ಸೊ ಉಪ್ಮಾ ಸಹ ಡಿಫ್ರೆಂಟ್ ಆಗಿದೆ, ಕರ್ಡ್ ಉಪ್ಮಾ. ಮತ್ತು ಪೋಹಾನೂ ಸಹ ತುಂಬಾ ಚೆನ್ನಾಗಿದೆ.